ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ, ಆದರೆ ಏಕಾದಶ ಸ್ಥಾನದಲ್ಲಿ ಗುರು ಇದ್ದಾನೆ. ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಆದರೆ ಜನ್ಮದಲ್ಲೇ ಕೇತು ಅಂತಕ್ಕಂಥವರು ಸಂಚಾರವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರೇ ನಿಮಗೆ ತೊಂದರೆಯನ್ನ ಕೊಡ್ತಾರೆ. ಎಚ್ಚರಿಕೆಯನ್ನ ವಹಿಸಿ. ನೀವು ಯಾರನ್ನ ನಂಬಿರ್ತೀರೋ ಅವರೇ ನಿಮಗೆ ನಂಬಿಕೆ ದ್ರೋಹವನ್ನ ಮಾಡ್ತಕ್ಕಂಥದ್ದು. ಅವರು ಮಾಡ್ತಕ್ಕಂಥ ತಪ್ಪಿಗೆ ನಿಮ್ಮನ್ನ ಅಪರಾಧಿಗಳನ್ನಾಗಿ ಮಾಡ್ಲಿಕ್ಕೆ ಮುಂದಾಗ್ಬಿಡ್ತಾರೆ. ಎಚ್ಚರಿಕೆಯನ್ನ ವಹಿಸಿ. ಯಾರ ಮೇಲೂ ಕೂಡ ಭರವಸೆಯನ್ನ ಇಡಬೇಡಿ. ನಿಮ್ಮ ಬುದ್ಧಿಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ಮಾಸವನ್ನ ಕಳೀತಕ್ಕಂತ ಕೆಲಸವನ್ನ ಮಾಡಿ. ಆಗ ಬುದ್ಧಿವಂತಿಕೆಯಿಂದ ಮಾಸವನ್ನ ಕಳೆದಾಗ ಬರ್ತಕ್ಕಂತ ಗ್ರಹಚಾರ ದೋಷ ಅಂತಕ್ಕಂಥದ್ದು ಕೂಡ ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಗ್ರಹಚಾರ ಅಂತಕ್ಕಂಥದ್ದು ಯಾರನ್ನೂ ಕೂಡ ಬಿಡಲ್ಲ. ನೀವೆಷ್ಟೇ ಮಾಡಿದ್ರೂ ಸಹಿತ ಕಿಂಚಿತ್ತಾದರೂ ಅದರ ಫಲವನ್ನ ನೀವು ಅನುಭವಿಸಲೇಬೇಕಾಗತ್ತೆ. ಎಚ್ಚರಿಕೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಜೊತೆಗೆ ಈ ಸಿಂಹ ರಾಶಿಯವರಿಗೆ 7ನೇ ಮನೆ ಅಷ್ಟಮ ಸ್ಥಾನದಲ್ಲಿ ಶನಿ, 8ನೇ ಮನೆ ಶನಿ ಅಂತಕ್ಕಂಥದ್ದನ್ನ ನಾವೇನು ಹೇಳ್ತಾ ಇದ್ದೀವೋ, ಈ ಅಷ್ಟಮ ಶನಿ ಕಾಟ ಸೇವಕರಿಂದ ತೊಂದರೆ, ಮೇಲಾಧಿಕಾರಿಗಳಿಂದ ತೊಂದರೆ, ಶತ್ರುಬಾಧೆ, ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥದ್ದು. ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರಾ, ಆದ್ರೂ ಕೂಡ ಯಾವುದೂ ಕೂಡ ನೆರವೇರಲ್ಲ. ಬರೀ ವಿಘ್ನಗಳು ಅಂತಕ್ಕಂಥದ್ದಾಗತ್ತೆ. ಹಾಗಾದ್ರೆ ಈ ಜುಲೈ ಮಾಸ ಏನೂ ಇಲ್ವಾ ಗುರುಗಳೇ? ಖಂಡಿತವಾಗಿ ನಿಮಗೆ ಉಣ್ಣೋಕೆ ತಿನ್ನೋಕೆ ನೆಮ್ಮದಿಗೆ ಯಾವುದೇ ರೀತಿಯ ಭಂಗ ಇಲ್ಲ. ಆದರೆ ಇಲ್ದೇ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದು ಮೈ ಮೇಲೆ ಬರುತ್ತೆ. ಆ ಮೈ ಮೇಲೆ ಬರ್ತಕ್ಕಂಥದ್ದನ್ನ ಬುದ್ಧಿವಂತಿಕೆಯಿಂದ ನೀವು ಪರಿಹಾರವನ್ನ ಮಾಡ್ಕೋಬೇಕು ಅಂತ ಅಂದ್ರೆ ಪ್ರತಿನಿತ್ಯ ಸುಂದರಕಾಂಡ ಒಂದು ಗ್ರಂಥವನ್ನ ತಗೊಳ್ತಕ್ಕಂತ ಕೆಲಸವನ್ನ ಮಾಡಿ. ಪ್ರತಿನಿತ್ಯ ಒಂದು ಅಧ್ಯಾಯವನ್ನ ಪಾರಾಯಣವನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿ. ಕಣ್ಮುಚ್ಚಿ ಭಕ್ತಿಯಿಂದ ಆಂಜನೇಯ ಗಾಯತ್ರಿ ಮಂತ್ರವನ್ನ, ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್, ಈ ಮಂತ್ರವನ್ನ ಪ್ರತಿನಿತ್ಯ ಕನಿಷ್ಠ ಪಕ್ಷ 108 ಬಾರಿಯಾದರೂ ನೀವು ಜಪವನ್ನ ಮಾಡಿದ್ದೇ ಆದರೆ ನಿಮಗೆ ಬರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಶತಸಿದ್ಧ.